ಓಂ ಶಾಂತಿ. ಮುರಳಿಯ ದಿನಾಂಕ 23/3/2025. स्व उपकारी बन अपकारी पर भी उपकार करो. सर्वशक्ति सर्वगुण संपन्न ಸನ್ಮಾನದಾತ ಬನು. ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೆ ಉಪಕಾರ ಮಾಡಿರಿ. ಸರ್ವಶಕ್ತಿ ಸರ್ವಗುಣ ಸಂಪನ್ನ ಆಗಿ ಸನ್ಮಾನದಾತ ಆಗಿರಿ. आज स्नेह के सागर अपने चारों ओर के स्नेही बच्चों को देख हर्षित हो रहे, चाहे साकार रूप में सन्मुख है, चाहे स्थूल रूप में दूर बैठे, लेकिन स्नेह सभी को बाप के पास लाया है. ಸ್ನೇಹ ಸಾಗರ ತಂದೆ ನಾಲ್ಕು ಕಡೆ ಇರುವಂತಹ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತ ಆಗ್ತಾ ಇದ್ದಾರೆ. ಸಾಕಾರ ರೂಪದಲ್ಲಿ ಸನ್ಮುಖ ಇರುವಂಥ ಮಕ್ಕಳು, ಸ್ಥೂಲವಾಗಿ ಸಾಕಾರ ರೂಪದಲ್ಲಿ ದೂರ ಇರುವಂತಹ ಮಕ್ಕಳಲ್ಲಿ ಇರುವ ಸ್ನೇಹನೇ ಎಲ್ಲರಿಗೂ ತಂದೆಯ ಸಮೀಪದ ಅನುಭವ ಮಾಡಿಸ್ತಾ ಇದೆ. हर बच्चे का स्नेह बाप को समीप अनुभव करा रहा है. सभी बच्चे भी बाप के स्नेह में सन्मुख पहुँचे हो. ಎಲ್ಲ ಮಕ್ಕಳು ಸ್ನೇಹದ ಕಾರಣದಿಂದ ತಂದೆಯ ಸನ್ಮುಖದಲ್ಲಿ ಬಂದು ತಲುಪಿದ್ದೀರಿ. ಕೆಲವರು ದೂರದಲ್ಲಿ ಇದ್ದರು, ಮನಸ್ಸಿನಿಂದ ಸನ್ಮುಖದಲ್ಲಿ ಇದ್ದಾರೆ, ಸೂಕ್ಷ್ಮ ರೂಪದಿಂದ ಸನ್ಮುಖದಲ್ಲಿ ಇದ್ದಾರೆ, ಕೆಲವರು ಸಾಕಾರದಲ್ಲಿ ಸನ್ಮುಖದಲ್ಲಿ ಬಂದು ಕುಳಿತಿದ್ದಾರೆ. बाप दादा ने देखा हर एक बच्चे के दिल में बाप दादा का स्नेह समाया हुआ है. हर एक के दिल में मेरा बाबा इसी स्नेह का गीत बज रहा है. ಎಲ್ಲ ಮಕ್ಕಳ ಹೃದಯದಲ್ಲಿ ತಂದೆಯ ಬಗ್ಗೆ ಸ್ನೇಹ ತುಂಬಿದೆ. ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಎಂಬ ಹಾಡು ಮೂಡಿ ಬರ್ತಾ ಇದೆ. यह स्नेह ही इस देह और देह के संबंध से न्यारा बना रहा है. ಮಕ್ಕಳಿಗೆ ತಂದೆಯ ಮೇಲೆ ಇರುವ ಈ ಸ್ನೇಹನೇ ಮಕ್ಕಳನ್ನು ದೇಹ ಮತ್ತು ದೇಹದ ಸಂಬಂಧದಿಂದ ನಿರ್ಲಿಪ್ತ ಮಾಡ್ತಾ ಇದೆ. ಸ್ನೇಹ ಹಿ ಮಾಯಾ ಜೀತ ಬನಾ ರಹಾ ಹೈ. ಈ ಸ್ನೇಹ ಮಕ್ಕಳನ್ನು ಮಾಯಾಜೀತನನ್ನಾಗಿ ಮಾಡ್ತಾ ಇದೆ. ಜहाँ दिल का स्नेह है वहाँ माया दूर से ही भाग जाती है. ಎಲ್ಲಿ ಹೃದಯದ ಸ್ನೇಹ ಇರ್ತದೆ ಅಲ್ಲಿ ಮಾಯೆ ದೂರದಿಂದನೇ ಓಡಿ ಹೋಗ್ತದೆ. स्नेह की सब्जेक्ट में सर्व बच्चे पास है. ಸ್ನೇಹದ ವಿಷಯದಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗಿದ್ದೀರಿ. एक है स्नेह, दूसरा है सर्वशक्तिवान बाप द्वारा सर्वशक्तियों का ಖಜಾನಾ. ಒಂದಾಗಿದೆ ತಂದೆಯ ಮೇಲೆ ಇರುವ ಸ್ನೇಹ ಮತ್ತು ತಂದೆಗೆ ಮಕ್ಕಳ ಮೇಲೆ ಇರುವ ಸ್ನೇಹ. ಎರಡನೆಯದು ಸರ್ವಶಕ್ತಿವಂತ ತಂದೆಯಿಂದ ಸರ್ವಶಕ್ತಿಗಳ ಖಜಾನೆ ಮಕ್ಕಳಿಗೆ ಸಿಕ್ಕಿದೆ. तो आज एक तरफ स्नेह को देख रहे
दूसरे तरफ शक्ति सेना की शक्तियों को देख रहे हैं. ಈ ದಿನ ಬಾಬಾ ಒಂದು ಕಡೆ ಸ್ನೇಹವನ್ನು ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆ ಶಕ್ತಿ ಸೇನೆಯಲ್ಲಿ ಎಷ್ಟು ಶಕ್ತಿ ತುಂಬಿದೆ ಅಂತನೂ ನೋಡ್ತಾ ಇದ್ದಾರೆ. जितना स्नेह समाया हुआ है उतना ही सर्वशक्तियाँ भी समाई हुई है. ನಿಮ್ಮಲ್ಲಿ ಎಷ್ಟು ಸ್ನೇಹ ತುಂಬಿದೆಯೋ ಅಷ್ಟೇ ತಂದೆ ಕೊಟ್ಟಿರುವ ಸರ್ವಶಕ್ತಿಗಳು ಕೂಡ ನಿಮ್ಮಲ್ಲಿ समावेश आगिवे. बाप दादा ने सभी बच्चों को एक जैसी सर्वशक्तियाँ दी है. ಮಾಸ್ಟರ್ ಸರ್ವಶಕ್ತಿವಾನ್ ಬನಾಯ. ಬಾಪ್ ದಾದಾರವರು ಎಲ್ಲ ಮಕ್ಕಳಿಗೂ ಒಂದೇ ಸಮನಾಗಿ ಸರ್ವಶಕ್ತಿಗಳನ್ನು ಕೊಟ್ಟಿದ್ದಾರೆ. ಮಾಸ್ಟರ್ ಸರ್ವಶಕ್ತಿವಾನ್ ಮಾಡಿದ್ದಾರೆ. ಕಿಸ್ಕೋ ಸರ್ವಶಕ್ತಿವಾನ್ ಕಿಸ್ಕೋ ಶಕ್ತಿವಾನ್ ನಹಿ ಬನಾಯ. ಒಬ್ಬರಿಗೆ ಬರೇ ಶಕ್ತಿವಾನ್, ಒಬ್ಬರಿಗೆ सर्वशक्तिवान ಮಾಡಿಲ್ಲ. आप सब भी अपना समान मास्टर सर्वशक्तिवान कहते हो ना. ನಿಮ್ಮ ಸಮಾನ ಮಾಸ್ಟರ್ ಸರ್ವಶಕ್ತಿವಾನ್ ಅಂತ ಹೇಳ್ಕೊತೀರಿ ತಾನೆ. बच्चों से पूछते हैं, हर एक अपने में सर्वशक्तियों का अनुभव करते हैं. ಹಾಗಾದರೆ ತಂದೆ ಮಕ್ಕಳಿಗೆ ಕೇಳ್ತಾ ಇದ್ದಾರೆ, ತಾವು ಪ್ರತಿಯೊಬ್ಬರು ತಮ್ಮಲ್ಲಿ ಸರ್ವಶಕ್ತಿಗಳ ಅನುಭವ ಮಾಡ್ತೀರಾ? ಸದಾ सर्वशक्तियों पर अधिकार है. सर्वशक्तियाँ बाप दादा का वर्षा है तो अपने वर्षे पर अधिकार है. ಸರ್ವಶಕ್ತಿಗಳು ಬಾಬಾ ನಿಮಗೆ ಕೊಟ್ಟಿರುವಂತಹ ಅಧಿಕಾರ ಆಗಿದೆ. ಹಾಗಾದರೆ ಆ ಸರ್ವಶಕ್ತಿಗಳ ಆಸ್ತಿ, ಅದರ ಮೇಲೆ ನಿಮಗೆ ಅಧಿಕಾರ ಇದೆ. ಸದಾ ಹೇ ಯಾ ಕಭಿ ಕಭಿ. ಅಧಿಕಾರ ಸದಾ ಕಾಲಕ್ಕೂ ಇದೆಯೋ ಅಥವಾ ಆಗೊಮ್ಮೆ ಈಗೊಮ್ಮೆ ಮಾತ್ರ ಅಧಿಕಾರ ಇದೆಯೋ? जिस समय जिस शक्ति की आवश्यकता है तो आप शक्ति सेना के ऑर्डर से वह शक्ति हाजिर हो जानी चाहिए. ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅಗತ್ಯ ಇರ್ತದೆ ಆ ಸಮಯದಲ್ಲಿ ಆ ಶಕ್ತಿ ನಿಮ್ಮಲ್ಲಿ ಬರಬೇಕು. जिस भी शक्ति का आवाहन करो, जैसा समय जैसी परिस्थिति वैसे शक्ति कार्य में लगा सको, ऐसे अधिकारी हो. ಸಮಯ ಸಂದರ್ಭ ಪರಿಸ್ಥಿತಿಯ ಅನುಗುಣವಾಗಿ ಒಂದು ಶಕ್ತಿಗೆ ನೀವು ಆದೇಶ ಕೊಟ್ಟಾಗ ಆ ಶಕ್ತಿ ನಿಮ್ಮಲ್ಲಿ ಬರಬೇಕು. ಅದನ್ನು ನೀವು ಕಾರ್ಯರೂಪದಲ್ಲಿ ಬಳಸಬೇಕು. अंतः अधिकारी आगिದ್ದೀರಾ? क्योंकि बाप ने वर्षा दिया और वर्षे को आपने अपना बनाया. अपना बनाया है ना, तो अपने पर अधिकार होता है. ಯಾಕೆ ಅಂದರೆ ಆಸ್ತಿ ಬಾಬಾ ನಿಮಗೆ ಕೊಟ್ಟಿದ್ದಾರೆ. ಆ ಆಸ್ತಿ ನೀವು ನಿಮ್ಮದನ್ನಾಗಿ ಮಾಡ್ಕೋಬೇಕು. जिस समय जिस विधि से आवश्यकता हो उस समय कार्य में लग जाए. ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇರ್ತದೆ, ಯಾವ ವಿಧಿಯಿಂದ ಅದನ್ನು ಉಪಯೋಗಿಸಬೇಕೋ ಆ ವಿಧಿಯಿಂದ ನೀವು ಆ ಶಕ್ತಿಯನ್ನು ಉಪಯೋಗಿಸುವಂತೆ ಆಗಬೇಕು. मानो समाने की शक्ति की आपको आवश्यकता है. ऑर्डर करते हो समाने की शक्ति, तो आपका ऑर्डर मान जी हाजिर हो जाती होती है. तो कांध हिला, हाथ हिला. ನಿಮಗೆ
ಸಮಾವೇಶ ಮಾಡುವ ಶಕ್ತಿಯ ಅವಶ್ಯಕತೆ ಇರ್ತದೆ. ನೀವು ಆದೇಶ ಕೊಡ್ತೀರಿ, ತಕ್ಷಣ ಆ ಶಕ್ತಿ ನಿಮ್ಮ ಹತ್ತಿರ ಬರುತ್ತೋ ಹೇಗೆ? ಒಂದು ವೇಳೆ ಆ ಶಕ್ತಿ ನಿಮ್ಮಲ್ಲಿ ಬರ್ತಾ ಇದ್ದರೆ ನಿಮ್ಮ ತಲೆ ಅಲ್ಲಾಡಿಸಿ, ಕೈ ಅಲ್ಲಾಡಿಸಿ ನಿಮ್ಮ ಸಮ್ಮತಿಯನ್ನು ತಿಳಿಸಿರಿ ಅಥವಾ ತೋರಿಸಿರಿ. ಕಭಿ ಕಭಿ ಹೋತಿ ಹೇ ಯಾ ಸದಾ ಹೋತಿ ಹೇ. ಯಾವುದೇ ಶಕ್ತಿಯ ಆವಾಹನೆ ಮಾಡಿದಾಗ ಆ ಶಕ್ತಿ ತಕ್ಷಣ ನಿಮ್ಮಲ್ಲಿ ಬರ್ತದೋ ಅಥವಾ ಆಗೊಮ್ಮೆ ಈಗೊಮ್ಮೆ ಬರ್ತದೋ? समझो 10 बारी संभालिया और 11वें बारी थोड़ा नीचे ऊपर होता है, सदा और सहज हाजिर हो जाए, समय बीतने के बाद नहीं आवे, करने तो यह चाहते थे लेकिन ऐसा हो गया. इसको कहा जाता है सर्वशक्तियों के अधिकारी नहीं. ಸರ್ವಶಕ್ತಿಗಳು ನಿಮ್ಮಲ್ಲಿ ಆಜ್ಞೆ ಮಾಡಿದ ಕೂಡಲೇ ಬರಬೇಕು. 10 ಸಲ ಬರ್ತದೆ, 11ನೇ ಸಲ ಆ ಶಕ್ತಿ ಬರೋದಿಲ್ಲ ಅಂದರೆ ನೀವು ಸರ್ವಶಕ್ತಿಗಳ ಅಧಿಕಾರಿ ಆಗಿಲ್ಲ ಅಂತ ಅರ್ಥ. यह अधिकार बाप दादा ने सबको दिया है, लेकिन देखने में आता है कि सदा अधिकारी बनने में नंबरवार हो जाते. ಸರ್ವಶಕ್ತಿಗಳ ಅಧಿಕಾರ ಬಾಪ್ ದಾದಾರವರು ನಿಮಗೆ ಎಲ್ಲರಿಗೂ ಕೊಟ್ಟಿದ್ದಾರೆ. ಆದರೆ ನೋಡುವಾಗ ಏನು ಕಾಣ್ತಿದೆ ಎಂದರೆ ಎಲ್ಲ ಮಕ್ಕಳು ಸದಾಕಾಲದ ಅಧಿಕಾರಿ ಆಗಿಲ್ಲ, ನಂಬರ್ ವಾರ್ ಆಗಿದ್ದಾರೆ. सदा सहज और नेचुरल हो उसकी विधि है. जो बच्चा हजूर की हर श्रीमत पर हाजिर हुजूर कर चलता है, उसके आगे सर्व शक्तियाँ भी हजूर हाजिर करती है. ಬಾಬಾ ಹೇಳ್ತಾರೆ, ಸರ್ವಶಕ್ತಿಗಳ ಮೇಲೆ ಅಧಿಕಾರ ಸದಾ ಸಹಜ ಮತ್ತು ಸ್ವಾಭಾವಿಕವಾಗಿ ಬರಬೇಕಾದ್ರೆ ನೀವು ಮಕ್ಕಳು ಆ ಮಾಲೀಕನ ಶ್ರೀಮತದಂತೆ ನಡಿಬೇಕು. हर आज्ञा में जी हाजिर, हर कदम में जी हाजिर. अगर हर श्रीमत में जी हाजिर नहीं तो हर शक्ति भी हर समय हाजिर हुजूर नहीं कर सकती. ತಂದೆ ಕೊಡುವ ಪ್ರತಿಯೊಂದು ಆಜ್ಞೆಯಲ್ಲಿ ಆಗಲಿ ಪ್ರತಿಯೊಂದು ಹೆಜ್ಜೆಗೂ ಶ್ರೀಮತದಂತೆ ನಡೆಯುವುದು. ಈ ಥರ ಯಾರು ಶ್ರೀಮತದ ಪಾಲನೆ ಮಾಡ್ತಾರೋ ಅವರಲ್ಲಿ ಸರ್ವಶಕ್ತಿಗಳು ಹಾಜರಾಗ್ತವೆ. ಇಲ್ಲದಿದ್ದರೆ ಸರ್ವಶಕ್ತಿಗಳ ಅಧಿಕಾರ ಮಕ್ಕಳಿಗೆ ಸಿಗೋದಿಲ್ಲ. ಅಗರ್ ಕಭಿ ಕಭಿ ಬಾಪ್ ಕಿ ಶ್ರೀಮತ್ व आज्ञा का पालन करते हैं तो शक्तियाँ भी आपका कभी कभी हाजिर होने का ಆರ್ಡರ್ ಪಾಲನ್ ಕರ್ತಿ. ಒಮ್ಮೊಮ್ಮೆ ನೀವು ಶ್ರೀಮತದ ಪಾಲನೆ ಮಾಡ್ತಾ ಇದ್ದರೆ ಸರ್ವಶಕ್ತಿಗಳು ಕೂಡ ಆಗೊಮ್ಮೆ ಈಗೊಮ್ಮೆ ಮಾತ್ರ ನಿಮ್ಮ ಆದೇಶದ ಪಾಲನೆ ಮಾಡ್ತವೆ. ಉಸ್ ಸಮಯ ಅಧಿಕಾರಿ ಕೆ ಬಜಾಯ್ ಅಧೀನ ಬನ್ ಜಾತೆ. ತಂದೆಯ ಶ್ರೀಮತ ಬಿಟ್ಟು ನಡೆಯುವಾಗ ನೀವು ಅಧಿಕಾರಿಯ ಬದಲಾಗಿ अधीन आगी नड़ीतीरी. तो चेक करो बाप दादा ने क्या देखा. सभी नंबर 1 नहीं है, नंबर वार है और सदा सहज नहीं. ಬಾಬೋರೇನು ನೋಡಿದ್ರು, ಸರ್ವಶಕ್ತಿಗಳ ಅಧಿಕಾರಿ ಆಗುವಂತಹ ಪುರುಷಾರ್ಥದಲ್ಲಿ ಮಕ್ಕಳು ನಂಬರ್ 1 ಆಗಿಲ್ಲ, ನಂಬರ್ ವಾರ್ ಆಗಿದ್ದಾರೆ. ಹಾಗಾದರೆ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ನೀವು ಸರ್ವಶಕ್ತಿಗಳ ಅಧಿಕಾರಿ, ಮಾಸ್ಟರ್ ಸರ್ವಶಕ್ತಿವಾನ್ ಆಗಿದ್ದೀರಾ? ಕಭಿ ಕಭಿ ಸಹಜ, ಕಭಿ ಥೋಡಾ ಮುಷ್ಕಿಲ್.
ऐसे तो नहीं है. ಒಮ್ಮೊಮ್ಮೆ ಸರ್ವಶಕ್ತಿಗಳ ಅಧಿಕಾರಿ ಆಗೋದು ಸಹಜ ಆಗ್ತದೆ, ಒಮ್ಮೊಮ್ಮೆ ಕಷ್ಟ ಆಗ್ತದೆ ಅಂದರೆ ಅದು ಸರಿಯಲ್ಲ. ಹರ್ ಬಚ್ಚೆ ಕೋ ಬಾಪ್ अपने समान देखना चाहते, ನಂಬರ್ವಾರ್ ನಹಿ. ಪ್ರತಿಯೊಬ್ಬರನ್ನ ಬಾಬಾ ತಮ್ಮ ಸಮಾನ ಸ್ಥಿತಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತಾರೆ, ನಂಬರ್ವಾರ್ ಅಲ್ಲ. ತಮ್ಮೆಲ್ಲರ ಗುರಿಯಾಗಿದೆ ತಂದೆಯ ಸಮಾನ ಆಗುವಂಥದ್ದು. ಸಮಾನ ಬನನೆ ಕಾ ಲಕ್ಷ್ಯ ಹೈ ಯಾ ನಂಬರ್ವಾರ್ ಬನ್ನೆ ಕಾ ಲಕ್ಷ್ಯ ಹೈ. ತಮ್ಮೆಲ್ಲರ ಗುರಿ ಸಮಾನ ಆಗುವ ಗುರಿ ಇದೆಯೋ ಅಥವಾ ನಂಬರ್ವಾರ್ ಆಗುವ ಗುರಿ ಇದೆಯೋ. ಅಗರ್ ಪೂಛೆಂಗೆ तो सब कहेंगे समान बनना है. तो चेक करो, एक सर्वशक्तियाँ है, सर्व पर अंडरलाइन करो. सर्वगुण है, बाप समान ಸ್ಥಿತಿ है. ಬಾಬಾ ಕೇಳ್ತಾ ಇದ್ದಾರೆ, ತಂದೆಯ ಸಮಾನ ಆಗಬೇಕಾದ್ರೆ ಸರ್ವಶಕ್ತಿಗಳು ನಿಮ್ಮಲ್ಲಿ ಇರಬೇಕು, ಸರ್ವಗುಣಗಳು ಇರಬೇಕು, ನಿಮ್ಮ ಸ್ಥಿತಿ ತಂದೆಯ ಸಮಾನ ಸ್ಥಿತಿ ಇರಬೇಕು. ಕಭಿ ಸ್ವಯಂ ಕಿ ಸ್ಥಿತಿ, ಕಭಿ ಕೋಯಿ ಪರಿಸ್ಥಿತಿ विजय तो नहीं प्राप्त कर लेती. परिस्थिति अगर विजय प्राप्त कर लेती है तो उसका कारण जानते हो ना. स्थिति कमज़ोर है तब परिस्थिति वार कर सकती. ಯಾವತ್ತಾದರೂ ಪರಿಸ್ಥಿತಿ ನಿಮ್ಮ ಮೇಲೆ ಆಕ್ರಮಣ ಮಾಡ್ತದೇನೋ, ನಿಮ್ಮ ಮೇಲೆ ವಿಜಯ ಪಡಿತದೇನೋ. ಪರಿಸ್ಥಿತಿ ನಿಮ್ಮ ಮೇಲೆ ದಾಳಿ ಮಾಡುವುದು ಯಾವಾಗ ಅಂದರೆ ನಿಮ್ಮ ಸ್ವಸ್ಥಿತಿ ದುರ್ಬಲ ಆದಾಗ. ಸದಾ ಸ್ವಸ್ಥಿತಿ ವಿಜಯಿ ರಹೆ ಉಸ್ಕಾ ಸಾಧನ ಹೇ ಸದಾ ಸ್ವಮಾನ್ और सम्मान का बैलेंस. ನಿಮ್ಮ ಸ್ವಸ್ಥಿತಿ ಸದಾ ವಿಜಯಿ ಸ್ಥಿತಿ ಇರಬೇಕಾದರೆ ಅದಕ್ಕೆ ಆಧಾರ ಆಗಿದೆ, ಉಪಾಯ ಆಗಿದೆ. ಸದಾ ನೀವು ಸ್ವಮಾನದಲ್ಲಿ ಇರಬೇಕು, ಸನ್ಮಾನ ಕೊಡಬೇಕು. ಸ್ವಮಾನಧಾರಿ ಆತ್ಮ ಸ್ವತಃ ही सम्मान देने वाला दाता है. ಸ್ವಮಾನಧಾರಿ ಆತ್ಮ ಸ್ವತಃ ಇತರರಿಗೂ ಸನ್ಮಾನ ಕೊಡುವಂತಹ ದಾತ ಆಗಿರ್ತಾನೆ. वास्तव में किसी को भी सम्मान देना नहीं है, सम्मान देना माना लेना है. ವಾಸ್ತವಿಕವಾಗಿ ಒಬ್ಬರಿಗೆ ಸನ್ಮಾನ ಕೊಡುವುದು ಅಂದರೆ ಕೊಡುವುದಲ್ಲ, ಆದರೆ ಸನ್ಮಾನ ತಗೊಳ್ಳೋದಾಗಿದೆ. सम्मान देने वाला सबके दिल में माननीय स्वतः ही बन जाता है. ಸನ್ಮಾನ ಕೊಡುವಂಥವರು ಎಲ್ಲರ ದೃಷ್ಟಿಯಲ್ಲಿ ಮಾನನೀಯ ಆತ್ಮ ಆಗಿಬಿಡ್ತಾರೆ. ब्रह्मा बाप को देखा आदिदेव होते हुए, ड्रामा की फर्स्ट आत्मा होते हुए सदा बच्चों को सम्मान दिया. ಬ್ರಹ್ಮ ಬಾಬೋರ್ನ ನೀವು ನೋಡಿದ್ದೀರಿ, ಆದಿದೇವ ಆಗಿದ್ರೂ ಸೃಷ್ಟಿ ನಾಟಕದ ನಂಬರ್ 1 ಆತ್ಮ ಆಗಿದ್ದರೂ ಮಕ್ಕಳಿಗೆ ಸನ್ಮಾನ ಕೊಟ್ಟರು, ಮಕ್ಕಳನ್ನು ಮುಂದಿಟ್ಟರು. अपने से भी ज़्यादा बच्चों का मान आत्माओं द्वारा दिलाया. इसलिए हर एक बच्चे के दिल में ब्रह्मा बाप माननीय बने. ಬ್ರಹ್ಮ ಬಾಬಾ ತಮಗಿಂತ ಹೆಚ್ಚಿನ ಸನ್ಮಾನ ಅನ್ಯ ಆತ್ಮರಿಂದ ಮಕ್ಕಳಿಗೆ ಕೊಡಿಸಿದರು. ಹೀಗಾಗಿ ಬ್ರಹ್ಮ ಬಾಬಾ ಎಲ್ಲರ ದೃಷ್ಟಿಯಲ್ಲಿ ಸನ್ಮಾನ್ಯ ವ್ಯಕ್ತಿಯಾದರು. ಮಾನದೀಯ ಯಾ ಮಾನಲೀಯ. ಬ್ರಹ್ಮ ಬಾಬಾ ಹಾಗಾದರೆ ಮಾನ ಕೊಟ್ಟರು ಅಥವಾ ಮಾನ ಪಡ್ಕೊಂಡ್ರು? सम्मान देना अर्थात दूसरे के दिल में स्नेह का बीज बोना. ಸನ್ಮಾನ ಕೊಡುವುದು ಅಂದರೆ ಮತ್ತೊಬ್ಬರ ಹೃದಯದಲ್ಲಿ ಸ್ನೇಹದ ಬೀಜ ಹಾಕುವುದು. ವಿಶ್ವ के आगे भी
विश्व कल्याणकारी आत्मा है। यह तब अनुभव करते जब आत्माओं को स्नेह से सम्मान देते। ವಿಶ್ವದ ಮುಂದೆ ನೀವು ವಿಶ್ವ ಕಲ್ಯಾಣಕಾರಿ ಆತ್ಮ ಆಗಬೇಕಾದ್ರೆ ನೀವು ಸರ್ವ ಆತ್ಮರಿಗೂ स्नेह सम्मान ಕೊಡ್ತಿರಬೇಕು। तो बाप दादा ने वर्तमान समय आवश्यकता देखी सम्मान एक दो को देने की। ವರ್ತಮಾನ ಸಮಯದಲ್ಲಿ ಪರಸ್ಪರರಿಗೆ ಸನ್ಮಾನ ಕೊಡುವ ಅವಶ್ಯಕತೆ ಇದೆ। सम्मान देने वाला ही विधाता आत्मा दिखाई देता है। सम्मान देने वाले ही बाप दादा की श्रीमत मानने वाले आज्ञाकारी बच्चे। ಸನ್ಮಾನ ಕೊಡುವಂಥ ಮಕ್ಕಳೇ ಬಾಪ್ ದಾದಾರವರ ಶ್ರೀಮತ ಅಥವಾ ಆಜ್ಞೆಯನ್ನು ಪಾಲಿಸುವಂಥ ಆಜ್ಞಾಕಾರಿ ಮಕ್ಕಳಾಗಿರ್ತಾರೆ। सम्मान देना ही ईश्वरीय परिवार का दिल का प्यार है। ಸನ್ಮಾನ ಕೊಡುವುದೇ ಈಶ್ವರೀಯ ಪರಿವಾರದ ಸ್ನೇಹ ಪಡ್ಕೊಳ್ಳುವಂತಹ ವಿಧಾನ ಆಗಿದೆ। सम्मान वाला स्वमान में सहज ही स्थित हो सकता है। ಸನ್ಮಾನ ಕೊಡುವಂಥವರು ಸ್ವಮಾನದಲ್ಲಿ ಸಹಜವಾಗಿಯೇ ಸ್ಥಿತ ಆಗ್ತಾರೆ। क्योंकि जिन आत्माओं को सम्मान देता है उन आत्माओं द्वारा जो दुआएं दिल की मिलती है वह दुआओं का भंडार स्वमान सहज और स्वतः ही याद दिलाता है। इसलिए बाप दादा चारों ओर के बच्चों को विशेष अंडरलाइन करा रहे। ಸ್ವಮಾನದಲ್ಲಿ ಇರುವಂಥ ಮಕ್ಕಳು ಸನ್ಮಾನ ಕೊಡುವಂಥ ಮಕ್ಕಳು ಅನೇಕರಿಂದ ಆಶೀರ್ವಾದ ಪಡ್ಕೊಳ್ತಾರೆ। ಆಶೀರ್ವಾದದ ಭಂಡಾರ ಭರ್ಪೂರಾಗಿರುವ ಕಾರಣ ಅವರು ಸಹಜವಾಗಿ ಸ್ವಮಾನದಲ್ಲಿ ಇರ್ತಾರೆ। ಆದ್ದರಿಂದ ಈ ದಿನ ಬಾಬಾ ವಿಶೇಷವಾಗಿ ಅಂಡರ್ಲೈನ್ ಮಾಡಿಸ್ತಾ ಇದ್ದಾರೆ, ಮಕ್ಕಳೇ ಸನ್ಮಾನದಾತ ಆಗಿರಿ। बाप दादा के पास जो भी बच्चा जैसा भी आया, कमज़ोर आया, संस्कार के वश आया, पापों का बोझ लेके आया, कड़े संस्कार लेकर आया, बाप दादा ने हर बच्चे को किस नज़र से देखा। मेरा सिकीलधा लाडला बच्चा है, ईश्वरीय परिवार का बच्चा है। ಬಾಬೋರ ಹತ್ತಿರ ಮಕ್ಕಳು ಬರುವಾಗ ಅನೇಕರು ಅನೇಕ ರೀತಿಯ ಮಕ್ಕಳು ಬಂದರು। ಕೆಲವರು ದುರ್ಬಲ ಸಂಸ್ಕಾರ ಉಳ್ಳವರು, ಕೆಲವರು ಕಠೋರ ಸಂಸ್ಕಾರ ಉಳ್ಳವರು, ಕೆಲವರು ಪಾಪದ ಭಾರವನ್ನು ಹೊತ್ಕೊಂಡು ಬಂದರು। ಆದರೆ ಬಾಪ್ ದಾದಾರವರು ಮಕ್ಕಳನ್ನು ಯಾವ ದೃಷ್ಟಿಯಿಂದ ನೋಡಿದರು? मेरा सिकीलधा लाडला बच्चा है, ईश्वरीय परिवार का बच्चा है, तो सम्मान दिया और आप ಸ್ವಮಾನಧಾರಿ बन गए। ಎಲ್ಲ ಮಕ್ಕಳನ್ನು ಬಾಬಾ ನನ್ನ ಪ್ರೀತಿಯ ಮಕ್ಕಳು, ಈಶ್ವರೀಯ ಪರಿವಾರದ ಮಕ್ಕಳು ಎಂಬ ಸನ್ಮಾನದ ದೃಷ್ಟಿಯಿಂದ ನೋಡಿದರು। ಮಕ್ಕಳಿಗೆ ಸನ್ಮಾನ ಕೊಟ್ಟರು ಮತ್ತು ಸ್ವಮಾನಧಾರಿಯನ್ನಾಗಿ ಮಾಡಿದ್ರು। तो फॉलो फादर करना। अगर सहज सर्वगुण संपन्न बनना चाहते हो तो सम्मानदाता बनो। ಬ್ರಹ್ಮ ತಂದೆಗೆ ಅನುಕರಣೆ ಮಾಡಿರಿ, ಸಹಜ ಸರ್ವಗುಣ ಸಂಪನ್ನ ಆಗಬೇಕಾದ್ರೆ ಸನ್ಮಾನದಾತ ಆಗಿರಿ। समझा? कोई को देना सहज है, कोई को मुश्किल है, या सभी को देना सहज है। ಹಾಗಾದರೆ ಸನ್ಮಾನ ಕೊಡುವಂಥದ್ದು ಎಲ್ಲರಿಗೂ ಸಹಜ ಆಗಿದೆಯೋ ಅಥವಾ ಒಬ್ಬರಿಗೆ ಸಹಜ ಒಬ್ಬರಿಗೆ ಕಷ್ಟ ಆಗಿದೆ? ಆಪ್ಕಾ ಟೈಟಲ್ ಹೇ ಸರ್ವ ಉಪಕಾರಿ, ನಿಮ್ಮ ಬಿರುದಾಗಿದೆ ಸರ್ವ ಉಪಕಾರಿ।
अपकार करने वाले पर भी ಉಪಕಾರ करने वाले, ಅಪಕಾರ ಮಾಡುವಂಥವರ ಮೇಲೇನೂ ಉಪಕಾರ ಮಾಡುವಂಥವರು. तो चेक करो, सर्व उपकारी दृष्टि वृत्ति स्मृति रहती है. दूसरे पर उपकार करना स्वयं पर ही उपकार करना है. ಹಾಗಾದರೆ ನೋಡ್ಕೊಳ್ಳಿ, ನಿಮ್ಮಲ್ಲಿ ಸದಾ ಸರ್ವ ಉಪಕಾರಿಯ ದೃಷ್ಟಿ ವೃತ್ತಿ ಸ್ಮೃತಿ ಇರ್ತದೆ. ಹೇಗೆ? ಅನ್ಯರ ಮೇಲೇನೂ ಉಪಕಾರ ಮಾಡಬೇಕು, ಸ್ವಯಂನ ಮೇಲೇನೂ ಉಪಕಾರ ಮಾಡಬೇಕು. तो क्या करना है? ಸನ್ಮಾನ್ ದೇನಾ ಹೇನ. ಅನ್ಯರ ಮೇಲೆ ಉಪಕಾರ ಮಾಡುವುದು ಅಂದರೆ ಸನ್ಮಾನ ಕೊಡುವುದು. ಸ್ವಯಂನ ಮೇಲೆ ಉಪಕಾರ ಮಾಡುವುದು ಅಂದರೆ ಸ್ವಮಾನದಲ್ಲಿ ಇರುವುದು. ಹಾಗಾದರೆ ಈ ವರ್ಷ ಮಕ್ಕಳೆಲ್ಲರೂ ಸನ್ಮಾನದಾತ ಆಗಿರಿ. अलग अलग बातों में धारणा करने के लिए जो मेहनत करते हो उससे छूट जाए. ಆಗ ಬೇರೆ ಬೇರೆ ವಿಷಯಗಳ ಧಾರಣೆ ಮಾಡಲಿಕ್ಕೆ ಏನು ಕಷ್ಟಪಡ್ತಾ ಇದ್ದೀರಿ, ಆ ಕಷ್ಟಗಳಿಂದ ಮುಕ್ತ ಆಗ್ತೀರಿ. क्योंकि बाप दादा देख रहे हैं समय की गति तीव्र हो रही, समय इंतज़ार कर रहा है. तो आप सभी को इंतज़ाम करना है, समय का इंतज़ार समाप्त करना है. क्या इंतज़ाम करना है? अपने संपूर्णता और समानता की गति ತೀವ್ರ करनी. ಬಾಬಾ ಹೇಳ್ತಾರೆ, ಈಗ ಕಾಯೋದನ್ನು ಬಿಟ್ಟು ನೀವು ಎವರ್ ರೆಡಿ ಆಗ್ರಿ. ಸಮಯದ ಪ್ರತೀಕ್ಷೆ ಮಾಡಬೇಡಿ, ಆದರೆ ಮೊದಲೇ ನೀವು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳಿರಿ. ಅದಕ್ಕಾಗಿ ನಿಮ್ಮ ಪುರುಷಾರ್ಥದ ಗತಿ ತೀವ್ರ ಆಗಬೇಕು. बाकी स्नेह से नए नए बच्चे भी पहुँचे. बाप दादा नए नए बच्चों को देख खुश होते. ಸ್ನೇಹದ ಕಾರಣದಿಂದ ಹೊಸ ಹೊಸ ಮಕ್ಕಳು ಸಹ ಬಂದು ತಲುಪಿದ್ದಾರೆ. ಹೊಸ ಹೊಸ ಮಕ್ಕಳನ್ನು ನೋಡಿ ಬಾಬವ್ರಿಗೆ ಖುಷಿ ಆಗ್ತಾ ಇದೆ. जो पहले बारी आए हैं वह हाथ उठाओ, बहुत है, भले पधारे. बाप के घर में अपने घर में मुबारक हो. ಯಾರು ಮೊದಲು ಬಾರಿಗೆ ಬಂದಿದ್ದೀರಿ ಅವರು ಕೈ ಎತ್ತಿರಿ. ಅವರನ್ನು ನೋಡಿ ಬಾಬವರು ಅವರಿಗೆ ಸ್ವಾಗತ ಮಾಡ್ತಿದ್ದಾರೆ. ತಂದೆಯ ಮನೆಗೆ ಸ್ವಾಗತ, ತಂದೆಯ ಮನೆಗೆ ಬಂದಿದ್ದಕ್ಕೆ ಅಭಿನಂದನೆಗಳು ಅಂತ ಹೇಳ್ತಾ ಇದ್ದಾರೆ. सेवा का टर्न कर्नाटक का है. कर्नाटक वाले उठो, सेवा के गोल्डन चांस के लिए ಮುಬಾರಕ್ ಹೋ. ಕರ್ನಾಟಕದವರು ಆ ಸೀಸನ್ನಿನ ಮೊದಲನೇ ಮಿಲನದ ಸಮಯದಲ್ಲಿ ಸೇವೆಗೆ ಬಂದಿದ್ದರು. ಸೇವೆಯ ಮೊದಲನೇ ಅವಕಾಶ ಸಿಕ್ಕಿದ್ದಕ್ಕಾಗಿ ನಿಮಗೆ ಅಭಿನಂದನೆಗಳು ಅಂತ ಬಾಬವರು ಹೇಳ್ತಾ ಇದ್ದಾರೆ. देखो पहला नंबर लिया है तो पहला नंबर ही रहना है ना. पुरुषार्थ में, विजयी बनने में, सब में पहला नंबर लेने वाले. ಸೇವೆಯಲ್ಲಿ ಮೊದಲನೇ ಸ್ಥಾನ ಪಡೆದಿದ್ದೀರಿ ಅಂದರೆ ಪುರುಷಾರ್ಥದಲ್ಲಿನೂ ಪ್ರಥಮ ಸ್ಥಾನದಲ್ಲಿ ಬರಬೇಕು. ವಿಜಯಿ ಆಗೋದ್ರಲ್ಲೂ ನಂಬರ್ 1 ಆಗಬೇಕು. दूसरा नंबर नहीं लेना, पहला नंबर लेना. ಪ್ರತಿಯೊಂದರಲ್ಲೂ ಎರಡನೇ ಸ್ಥಾನ ಅಲ್ಲ, ಮೊದಲನೇ ಸ್ಥಾನವನ್ನು ಪಡೆಯಬೇಕು. ಹಿಮ್ಮತ್ ಹೇ तो हिम्मत आपकी और 1000 गुना मदद ಬಾಪಕಿ. ಸಾಹಸ ನಿಮ್ಮದು, 1000 ಹೆಜ್ಜೆ ಸಹಯೋಗ ತಂದೆಯದು. अच्छा चांस लिया है, अपने पुण्य का खाता बहुत बहुत ಜಮಾ कर लिया. ಒಳ್ಳೆಯ ಅವಕಾಶ ಪಡ್ಕೊಂಡಿದ್ದೀರಿ. ನಿಮ್ಮ ಪುಣ್ಯದ ಖಾತೆಯನ್ನು ಬಹಳ ಬಹಳ ಜಮಾ ಮಾಡಿಕೊಂಡಿದ್ದೀರಿ. अच्छा कर्नाटक ने मेगा प्रोग्राम नहीं किया है.
क्यों नहीं किया? कर्नाटक को सबसे पहला नंबर लेना चाहिए. ಆ ವರ್ಷದಲ್ಲಿ ಅನೇಕ ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ವಿಶಾಲ ಕಾರ್ಯಕ್ರಮಗಳನ್ನು ಮಾಡಿದರು. ಆದರೆ ಕರ್ನಾಟಕದವರು ಮಾಡಿರಲಿಲ್ಲ. ಅದಕ್ಕೆ ಬಾಬಾ ಕೇಳ್ತಾ ಇದ್ದಾರೆ, ಕರ್ನಾಟಕದ ಮಕ್ಕಳು ಮೇಘ ಕಾರ್ಯಕ್ರಮವನ್ನು ಯಾಕೆ ಮಾಡಿಲ್ಲ? जिन्होंने भी बड़ा प्रोग्राम किया वह उठो. ಕಿತನೆ ಪ್ರೋಗ್ರಾಮ್ ಹೋ ಗए. ಈ ಸಭೆಯಲ್ಲಿ ಯಾರೆಲ್ಲರೂ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮೇಘ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅವರೆಲ್ಲರೂ ಎದ್ದು ನಿಂತ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಆಗ 8-10 ಪ್ರೋಗ್ರಾಮ್ ಹೋ ಗए तो बाप दादा ने बड़े प्रोग्राम की बड़ी मुबारक दी. ಆಗ ಅಲ್ಲಿ ಅವ್ರು ಹೇಳಿದರು 8-10 ಸ್ಥಾನಗಳಲ್ಲಿ ಅಂತಹ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ನಡೆದಿವೆ ಅಂತ. ಬಾಬಾ ಹೇಳ್ತಾರೆ, ದೊಡ್ಡ ಕಾರ್ಯಕ್ರಮ ಮಾಡಿದ್ದಕ್ಕಾಗಿ ದೊಡ್ಡ ಶುಭಾಶಯಗಳು ಅಂತ. जोन कितने हर एक जोन को बड़ा प्रोग्राम करना चाहिए क्योंकि आपके शहर में उल्हना देने वाले उल्हना नहीं देंगे. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ನಗರಗಳಲ್ಲಿ ಎಲ್ಲ ಜೋನಿನವರು ಕೂಡ ಇಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಅಂದರೆ ಕೊನೆಗೆ ಯಾರಿಂದನೂ ತಕರಾರು ಬರೋದಿಲ್ಲ. बड़े प्रोग्राम में आप एडवर्टाइज भी बड़ी करते हो मीडिया द्वारा, चाहे पोस्टर, होर्डिंग आदि भिन्न भिन्न साधन अपनाते हो तो उल्हना कम हो जाए. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡುವಾಗ ನೀವು ಪತ್ರಿಕೆಗಳ ಮೂಲಕ ಪ್ರಚಾರ ಮಾಡ್ತೀರಿ, ಪೋಸ್ಟರ್ ಹಾಕಿ ಪ್ರಚಾರ ಮಾಡ್ತೀರಿ, ಭಿನ್ನ ಭಿನ್ನ ಸಾಧನಗಳಿಂದ ಪ್ರಚಾರ ಮಾಡ್ತೀರಿ. ಆಗ ಅನೇಕರಿಗೆ ಸಂದೇಶ ತಲುಪ್ತದೆ. ಬಾಪ್ ದಾದಾ ಕೋ ಯಹ ಸೇವಾ ಪಸಂದ್ ಹೈ ಲೇಕಿನ್. ಬಾಬಾ ಹೇಳ್ತಾರೆ, ಈ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಸೇವೆ ಏನಿದೆ ಇದು ಬಾಬೋರಿಗೆ ಇಷ್ಟ ಇದೆ. ಆದರೆ ಒಂದೊಂದು ಕಾರ್ಯಕ್ರಮ ಮಾಡಿದಾಗ ಆ ಕಾರ್ಯಕ್ರಮದಿಂದ ಕಡಿಮೆ ಅಂದರೆ 108 की माला तैयार होनी चाहिए. 108 ಜನ ಪಕ್ಕಾ ಬಾಬೋರ್ ಮಕ್ಕಳು ತಯಾರಾಗಬೇಕು. ज़्यादा में ज़्यादा 16,000 लेकिन इतनी जो एनर्जी लगाई, संपत्ति लगाई, उसकी रिज़ल्ट कम से कम 108 तो तैयार हो. ಬಾಬಾ ಹೇಳ್ತಾರೆ, 16,000 ಜನರಿಗೆ ತಯಾರು ಮಾಡೋದಂತೂ ಬೇರೆ ವಿಷಯ. ಆದರೆ ಇಷ್ಟೆಲ್ಲ ಖರ್ಚು ಮಾಡ್ತೀರಿ, ಸಮಯ ಕೊಡ್ತೀರಿ, ಪರಿಶ್ರಮ ಪಡ್ತೀರಿ ಅಂದರೆ ಒಂದೊಂದು ಕಾರ್ಯಕ್ರಮದಿಂದ 108 ಜನ ತಯಾರಾಗಬೇಕು. सबकी एड्रेस तो आपके पास रहनी चाहिए. बड़े प्रोग्राम में जो भी लाने वाले हैं उनके पास उनका परिचय तो रहता ही है, तो उनको फिर से समीप लाना चाहिए. ಬಾಬಾ ಹೇಳ್ತಾರೆ, ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಯಾರೆಲ್ಲರೂ ವಿಶೇಷ ಆತ್ಮರು ಬಂದು ಹೋಗಿರ್ತಾರೆ ಅವರನ್ನು ಮತ್ತೆ ಮತ್ತೆ ನೀವು ಕರಿಬೇಕು. ಅವ್ರ ಅಡ್ರೆಸ್ಸು, ಫೋನ್ ನಂಬರೆಲ್ಲ ನಿಮ್ಮ ಹತ್ರ ಇರ್ತದೆ ಅಂದರೆ ಅವರನ್ನು ಮತ್ತೆ ಮತ್ತೆ ಕರೆದು ಯಜ್ಞದ ಸಮೀಪಕ್ಕೆ ತರಬೇಕು. ऐसे नहीं हमने कर लिया लेकिन जो भी कार्य किया जाता है उसका फल तो निकलना चाहिए ना. ನಾವು ಕಾರ್ಯಕ್ರಮ ಮಾಡಿಬಿಟ್ವಿ ಮುಗೀತು ಅಂತ ತಿಳ್ಕೊಬಾರ್ದು. ಆ ಕಾರ್ಯಕ್ರಮದ ಫಲ ಏನು ಸಿಕ್ತು ಅಂತ ನೋಡಬೇಕು. हरेक बड़े प्रोग्राम करने वालों को यह रिज़ल्ट बाप दादा को देनी है. चाहे भिन्न भिन्न सेंटर पर जाए, किस शहर का भी हो वहाँ जाए, लेकिन रिज़ल्ट निकलनी चाहिए. ಯಾರೆಲ್ಲರೂ ಇಂಥ ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡಿದ್ದೀರಿ ಅವರು ಕಡಿಮೆ ಅಂದರೆ 108 ಜನರನ್ನು ತಯಾರು ಮಾಡಿ ತೋರಿಸಬೇಕು.
ಆ 108 ಜನ ಬೇರೆ ಬೇರೆ ಸ್ಥಾನದ ಸೇವಾ ಕೇಂದ್ರಕ್ಕೆ ಹೋಗಲಿ, ಬೇರೆ ಬೇರೆ ಊರಲ್ಲಿ ಅವರು ಪುರುಷಾರ್ಥ ಮಾಡಲಿ, ಆದರೆ 108 ಜನ ಬಾಬೋರ್ ಮಕ್ಕಳು ತಯಾರಾಗಬೇಕು. ಥೋಡಾ ಅಟೆನ್ಷನ್ ದೇಂಗೆ ತೋ ನಿಕಲ್ ಆಯೆಂಗೆ, 108 ತೋ ಕುಚ್ ಭಿ ನಹಿ. ಸ್ವಲ್ಪ ನೀವು ಗಮನ ಕೊಟ್ಟು ವಿಶೇಷ ಪುರುಷಾರ್ಥ ಮಾಡಿದರೆ 108 ಜನ ಪಕ್ಕಾ ಮಕ್ಕಳು ತಯಾರಾಗಿ ಬಿಡ್ತಾರೆ. ಈ ಥರ ಬಾಬಾ ಮೇಘಾ ಕಾರ್ಯಕ್ರಮದ ರಿಸಲ್ಟನ್ನು ನೋಡಲಿಕ್ಕೆ ಇಷ್ಟಪಡ್ತಾರೆ. ಕಮ್ ಸೆ ಕಮ್ ಸ್ಟೂಡೆಂಟ್ ತೋ ಬನೆ, सहयोग में आगे आवे, कौन कौन कितने निकालते वह बाप दादा इस सीज़न में रिज़ल्ट देखना चाहते. ठीक है ना पांडव, ठीक है तो देखेंगे नंबर 1 कौन निकालेंगे. ಬಾಬಾ ಹೇಳ್ತಾರೆ, ಈ ಸೀಸನ್ನಲ್ಲಿ ಇಂಥ ಕಾರ್ಯಕ್ರಮವನ್ನು ಮಾಡಿ ತೋರಿಸ್ರಿ, 108 ಜನರನ್ನು ತಯಾರು ಮಾಡಿ ತೋರಿಸ್ರಿ. क्या है प्रोग्राम हो जाते हैं लेकिन आगे का संपर्क व थोड़ा अटेंशन कम हो जाता है और निकालना कोई मुश्किल नहीं. बाप दादा बच्चों की हिम्मत देख खुश है. ಬಾಬಾ ಹೇಳ್ತಾರೆ, ಕಾರ್ಯಕ್ರಮ ಮಾಡ್ತೀರಿ, ಆದರೆ ಮುಂದೆ ಅದರ ಬಗ್ಗೆ ಗಮನ ಕೊಡೋದಿಲ್ಲ. ಅವರನ್ನು ಸಂಪರ್ಕದಲ್ಲಿ ತರುವುದು, ಸಂಬಂಧದಲ್ಲಿ ತರುವಂತಹ ಕೆಲಸದ ಬಗ್ಗೆ ಗಮನ ಕೊಡೋದಿಲ್ಲ. ನೀವು ಪ್ರಯತ್ನ ಮಾಡಿದರೆ ಇದು ಅಸಾಧ್ಯ ಏನೂ ಇಲ್ಲ. ಬಾಪ್ ದಾದಾರವರು ಮಕ್ಕಳ ಧೈರ್ಯ ನೋಡಿ ಖುಷಿ ಪಡ್ತಾರೆ. अच्छा अभी 1 सेकंड में, 1 मिनट भी नहीं, 1 सेकंड में मैं फरिश्ता सो देवता हूँ. यह मनसा ड्रिल सेकंड में अनुभव करो. ऐसी ड्रिल दिन में 1 सेकंड में बार बार करो. जैसे शारीरिक ड्रिल शरीर को शक्तिशाली बनाती, वैसे यह मन की ड्रिल मन को शक्तिशाली बनाने वाली है. ಬಾಬಾ ಹೇಳ್ತಾರೆ, ಈಗ ಸೆಕೆಂಡಲ್ಲಿ ನೀವು ನಾನು ಫರಿಷ್ತಾಸೋ ದೇವತಾ ಸ್ಥಿತಿಯ ಅನುಭವ ಮಾಡಿರಿ. ಈ ಮನಸ್ಸಿನ ವ್ಯಾಯಾಮ ಮನಸ್ಸನ್ನು ಗಟ್ಟಿ ಮಾಡ್ತದೆ. ಹೇಗೆ ಶಾರೀರಿಕ ವ್ಯಾಯಾಮ ಶರೀರವನ್ನು ಗಟ್ಟಿ ಮಾಡ್ತದೆ, ಹಾಗೆ ಮೈ ಫರಿಷ್ತಾ ಹೂँ, इस पुरानी दुनिया पुराने देह के संस्कार से न्यारी फरिश्ता हूँ, यह ಅಭ್ಯಾಸ ಕರ್. ಹಾಗೆಯೇ ನಾನು ಫರಿಷ್ತಾ, ಹಳೆ ಜಗತ್ತಿನಿಂದ, ಹಳೆ ದೇಹದಿಂದ, ಹಳೆ ಸಂಸ್ಕಾರದಿಂದ ನಾನು ನಿರ್ಲಿಪ್ತ ಆಗಿದ್ದೇನೆ ಎಂಬ ಅನುಭವ ಅಭ್ಯಾಸ ಮಾಡಿರಿ. अच्छा चारों ओर के अति स्नेही सदा स्नेह के सागर में लवलीन आत्माओं को सदा सर्वशक्तियों के अधिकारी श्रेष्ठ आत्माओं को सदा बाप समान बनने वाले बाप के प्यारे आत्माओं को सदा समान में रहने वाली हर आत्मा को सम्मान देने वाली सर्व के माननीय बनने वाली आत्माओं को सदा सर्व उपकारी आत्माओं को बाप दादा का दिल का याद प्यार और दिल की दुआएं स्वीकार हो और साथ साथ विश्व के मालिक आत्माओं को नमस्ते. 4 ಕಡೆಯ ಅತಿ ಸ್ನೇಹಿ ಮಕ್ಕಳಿಗೆ, ಸದಾ ಸರ್ವಶಕ್ತಿಗಳ ಅಧಿಕಾರಿಯಾಗಿರುವಂತಹ ಶ್ರೇಷ್ಠ ಆತ್ಮರಿಗೆ, ಸದಾ ತಂದೆಯ ಸಮಾನ ಆಗಿರುವಂತಹ ಬಾಪ್ ದಾದಾರವರ ಪ್ರೀತಿಯ ಮಕ್ಕಳಿಗೆ, ಸದಾ ಸ್ವಮಾನದಲ್ಲಿ ಇದ್ದು ಸರ್ವ ಆತ್ಮರಿಗೂ ಸನ್ಮಾನ ಕೊಡುವಂತಹ ಸರ್ವರ ಮಾನನೀಯ ಆತ್ಮರಿಗೆ, ಸದಾ ಸರ್ವ ಉಪಕಾರಿ ಆತ್ಮರಿಗೆ ಬಾಪ್ ದಾದಾರವರ ಹೃದಯಪೂರ್ವಕವಾದಂತಹ ನೆನಪು, ಪ್ರೀತಿ ಮತ್ತು ನಮಸ್ತೆ ಹಾಗೂ ಹೃದಯದ ಆಶೀರ್ವಾದಗಳನ್ನು ಸ್ವೀಕರಿಸಿರಿ ಅಂತ ಬಾಬೋರು ಹೇಳ್ತಾ ಇದ್ದಾರೆ. ದಾದೀಜಿಯವರ ಜೊತೆಗೆ ಸನ್ಮಾನ್ ದೇನೆ ಮೇ ನಂಬರ್ 1 ಪಾಸ್ ಹೈ.
सब दादियों से ಮಧುಬನ್ ಕಿ ರೌನಕ್ ಹೇ. ಸನ್ಮಾನ ಕೊಡೋದ್ರಲ್ಲಿ ಎಲ್ಲ ದಾದಿಯವರು ಪಾಸಾಗಿದ್ದಾರೆ. ಈ ಎಲ್ಲ ದಾದಿ ದೀದಿಯವರಿಂದ ಮಧುಬನಕ್ಕೆ ಶೋಭೆ ಬಂದಿದೆ. दादियों की रौनक से मधुबन में रौनक हो जाती है. तो सभी दीदियाँ दादाए दादियाँ यह सोचना है, करना है, जहाँ भी रहते हो उस स्थान में रौनक हो. जैसे दादियों से रौनक है वैसे हर स्थान में रौनक हो, क्योंकि दादी के पीछे दीदियाँ तो होना कम नहीं. ಹೇಗೆ ದಾದಿ ದೀದಿಯವರು ಮಧುಬನದ ಶೋಭೆಯಾಗಿದ್ದಾರೆ, ಹಾಗೆ ನೀವೆಲ್ಲ ಟೀಚರ್ಸ್ಗಳು ಅಥವಾ ದೀದಿಗಳು ನಿಮ್ಮ ಸ್ಥಾನದ ಶೋಭೆ ಅಥವಾ ಶೃಂಗಾರ ಆಗಬೇಕು. किसी भी सेंटर पर रूखापन नहीं होना चाहिए, रौनक होनी चाहिए. ಯಾವುದೇ ಸೇವಾ ಕೇಂದ್ರದಲ್ಲಿ ಒಣ ಅಂತ ಅನ್ನಿಸ್ಬಾರ್ದು, ಖುಷಿ ಖುಷಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. आप एक विश्व में रौनक करने वाली आत्माएं, तो जिस भी स्थान पर हो वह रौनक का स्थान नजर आवे. ತಾವೆಲ್ಲರೂ ವಿಶ್ವದ ಶೃಂಗಾರ ಆಗಿದ್ದೀರಿ, ವಿಶ್ವಕ್ಕೆ ಶೋಭೆ ತರುವಂತಹ ಆತ್ಮಗಳಾಗಿದೆ. ಆದ್ದರಿಂದ ನೀವು ಯಾವುದೇ ಸ್ಥಾನದಲ್ಲಿ ಇದ್ದರೂ ಆ ಸ್ಥಾನದಲ್ಲಿ ನಿಮ್ಮಿಂದ ಒಂದು ಶೋಭೆ ಬರಬೇಕು. आप हर एक से बेहद की रौनक है. स्वयं खुशी, शांति और अतीन्द्रिय सुख की रौनक में होंगे तो स्थान भी रौनक में आ जाएगा, क्योंकि स्थिति से स्थान में वायुमंडल फैलता है. ಬಾಬಾ ಹೇಳ್ತಾರೆ, ನೀವು ಸ್ವತಃ ಖುಷಿಯಲ್ಲಿ, ಶಾಂತಿಯಲ್ಲಿ, ಅತೀಂದ್ರಿಯ ಸುಖದಲ್ಲಿ ಇದ್ದರೆ ಎಲ್ಲ ಕಡೆಗೂ ಅದೇ ವಾತಾವರಣ ಹರಡ್ತದೆ. उदासी तो नहीं है ना, सब खुशी में नाच रहे, ऐसे होना. ಎಲ್ಲ ಸೇವಾ ಕೇಂದ್ರದಲ್ಲಿ ಎಲ್ಲ ಮಕ್ಕಳು, ಎಲ್ಲ ಟೀಚರ್ಸ್ಗಳು ಖುಷಿ ಖುಷಿಯಿಂದ ಕುಣಿತಾ ಇದ್ದೀರಿ ತಾನೆ. आप दादियों का तो यही काम है, फॉलो दीदियाँ और दादा है. ಎಲ್ಲ ದಾದಿಯವರ ಕೆಲಸನೂ ಆಗಿದೆ ಎಲ್ಲ ಮಕ್ಕಳಿಗೆ ಖುಷಿಯನ್ನು ಕೊಡುವಂಥದ್ದು. ಆ ರೀತಿಯಲ್ಲಿ ನೀವೆಲ್ಲ ನಿಮಿತ್ತ ಟೀಚರ್ಸ್ ಮತ್ತು ಎಲ್ಲ ಸೋದರ ಸೋದರಿಯರು ದಾದಿ ದೀದಿಯವರನ್ನು ಅನುಕರಣೆ ಮಾಡಿರಿ. सभी तरफ से जिन्होंने भी पत्र ईमेल द्वारा याद भेजी है, उन चारों ओर के बच्चों को बाप दादा दूर नहीं देख रहे, लेकिन दिल तख्त पर देख रहे. सबसे समीप दिल है. ಬಾಬಾ ಹೇಳ್ತಾರೆ, ಯಾರೆಲ್ಲರೂ ಬಾಬೋರಿಗೆ ಪತ್ರ ಬರೆದಿದ್ದೀರಿ, ಇಮೇಲ್ ಕಳಿಸಿದ್ದೀರಿ, ಎಲ್ಲರ ಪತ್ರಗಳು ನನ್ನ ಹತ್ತಿರ ತಲುಪಿವೆ. ಅಂಥ ಮಕ್ಕಳನ್ನು ನಾನು ದಿಲ್ ತಖ್ತ್ ಪರ್ ದೇಖ್ ರಹೆ, ನನ್ನ ಹೃದಯದಲ್ಲಿ ನೋಡ್ತಾ ಇದ್ದೀನಿ. ಸಬ್ಸೆ ಸಮೀಪ ದಿಲ್ ಹೇನ, ದೇಹದಲ್ಲಿ ಆತ್ಮಕ್ಕೆ ಬಹಳ ಹತ್ತಿರ ಅಂದರೆ ಈ ಹೃದಯನೇ ಹತ್ತಿರ ಇದೆ ಅಲ್ವಾ. तो याद भेजने वालों को याद भेजी नहीं, लेकिन याद में है, उन सब को दिल तख्त नशीन देख रहे. ತಮ್ಮ ನೆನಪನ್ನು ಕಳಿಸಿದವರು ಬರೇ ನೆನಪನ್ನು ಕಳಿಸಿಲ್ಲ, ಆದರೆ ಬಾಬೋರ್ ನೆನಪಿನಲ್ಲಿ ಅವರು ಇದ್ದಾರೆ. ಅಂತಹ ಆತ್ಮರಿಗೆ ಹೃದಯ ಸಿಂಹಾಸನ ಅಧಿಕಾರಿಯ ರೂಪದಲ್ಲಿ ನಾನು ನೋಡ್ತಾ ಇದ್ದೀನಿ. दूर बैठे भी नंबर 1 ತೀವ್ರ ಪುರುಷಾರ್ಥಿ ಭವ. ಅಂಥ ಮಕ್ಕಳು ದೂರದಲ್ಲಿ ಇದ್ದರೂ ಕೂಡ ನಂಬರ್ 1 ಪುರುಷಾರ್ಥಿ ಆಗಿದ್ದಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ದೂರದಲ್ಲಿ ಇದ್ದವರು ಕೂಡ ತೀವ್ರ ಪುರುಷಾರ್ಥಿ ಆಗ್ರಿ. वरदान, अलबेलेपन की नींद को तलाक देने वाले निद्रा जीत ಚಕ್ರವರ್ತಿ ಭವ. ಅಲಕ್ಷ್ಯ ಮತ್ತು ಆಲಸ್ಯದ ನಿದ್ದೆಗೆ ಡೈವೋರ್ಸ್ ಕೊಡುವಂತಹ ನಿದ್ರಾಜೀತ ಚಕ್ರವರ್ತಿ ಆಗಿರಿ. साक्षात्कार मूर्त बन भक्तों को साक्षात्कार कराने के लिए अथवा चक्रवर्ती बनने के लिए निद्राजीत बनो. जब विनाश काल बोलता है
तब अलबेलेपन की नींद आती. ಸಾಕ್ಷಾತ್ಕಾರ ಮೂರ್ತಿಯಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುವುದಾದರೆ ಮೊದಲು ನಿದ್ರಾಜೀತ ಆಗಿರಿ. ಯಾವಾಗ ವಿನಾಶದ ಸಮಯವನ್ನು ಮರಿತೀರಿ ಆಗ ಅಲಕ್ಷ್ಯ ಮತ್ತು ಆಲಸ್ಯದ ನಿದ್ದೆ ಬಂದ್ಬಿಡ್ತದೆ. ಅದಕ್ಕಾಗಿ भक्तों की पुकार सुनो, दुखी आत्माओं के दुख की पुकार सुनो, प्यासी आत्माओं के प्रार्थना की आवाज़ सुनो, तो कभी भी अलबेलेपन की नींद नहीं आई. ಆದ್ದರಿಂದ ಭಕ್ತರ ಕರೆಯನ್ನು ಕೇಳಿರಿ, ದುಃಖಿ ಆತ್ಮರ ದುಃಖದ ಕರೆಯನ್ನು ಕೇಳಿರಿ, ಬಾಯಾರಿಸಿದ ಆತ್ಮರ ಪ್ರಾರ್ಥನೆಯನ್ನು ಕೇಳಿರಿ. ಆಗ ನಿಮ್ಮಲ್ಲಿ ಹುಡುಗಾಟಿಕೆತನದ ನಿದ್ರೆ ಅಥವಾ ಆಲಸ್ಯದ ನಿದ್ದೆ ಬರೋದಿಲ್ಲ. तो अब सदा जागती जोत बन अलबेलेपन की नींद को तलाक दो और साक्षात्कार मूर्त बनो. ಆದ್ದರಿಂದ ಈಗ ಸದಾ ಜಾಗ್ತಿ ಜ್ಯೋತಿಯಾಗಿ, ಜಾಗೃತ ಜ್ಯೋತಿಯಾಗಿ ಹುಡುಗಾಟಿಕೆ ಮತ್ತು ಆಲಸ್ಯದ ನಿದ್ರೆಗೆ ಡೈವೋರ್ಸ್ ಕೊಡಿ ಮತ್ತು ಸಾಕ್ಷಾತ್ಕಾರ ಮೂರ್ತಿ ಆಗಿರಿ. श्लोगन. तन मन धन मन वाणी कर्म किसी भी प्रकार से बाप के कर्तव्य में सहयोगी बनो तो सहज योगी बन जाएंगे. तनु मन ಧನದಿಂದ, ಮನ ವಾಣಿ ಕರ್ಮದಿಂದ ತಂದೆಯ ಕರ್ತವ್ಯದಲ್ಲಿ, ತಂದೆಯ ಕಾರ್ಯದಲ್ಲಿ ಸಹಯೋಗಿಗಳಾಗ್ರಿ. ಆಗ ಸಹಜ ಯೋಗಿ आगुविरी. अव्यक्त इशारे. सत्यता और सभ्यता रूपी कल्चर को अपनाओ. ಸತ್ಯತೆ ಮತ್ತು ಸಭ್ಯತೆಯ ಸಂಸ್ಕೃತಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಿರಿ. जैसे बाप को गॉड इज ट्रुथ कहते हैं, सत्यता ही बाप को प्रिय है. सच्चे दिल पर साहेब राजी है. तो दिल तख्त नशीन सर्विसेबल बच्चों के संबंध संपर्क में हर संकल्प और बोल में सच्चाई और सफाई दिखाई देगी. ಪರಮಾತ್ಮನಿಗೆ ಸತ್ಯ ಅಂತ ಹೇಳ್ತಾರೆ. ಸತ್ಯವಂತರು ಪರಮಾತ್ಮನಿಗೆ ಬಹಳ ಇಷ್ಟ ಆಗ್ತಾರೆ. ಸತ್ಯವಂತರ ಮೇಲೆ ಸಾಹೇಬ ಪರಮಾತ್ಮ ರಾಜಿಯಾಗಿರ್ತಾನೆ. ಆದ್ದರಿಂದ ಬಾಬೋರು ಯಾರು ಸಂಬಂಧ, ಸಂಪರ್ಕ, ಸಂಕಲ್ಪ, ಶಬ್ದದಲ್ಲಿ ಸತ್ಯತೆ ಮತ್ತು ಸ್ವಚ್ಛತೆಯನ್ನು ಧಾರಣೆ ಮಾಡಿಕೊಂಡಿರ್ತಾರೆ ಅಂಥ ಸೇವಾಧಾರಿ ಮಕ್ಕಳನ್ನು ತಮ್ಮ ಹೃದಯದಲ್ಲಿ ಸ್ಥಾನ ಕೊಡ್ತಾರೆ, ಹೃದಯ ಸಿಂಹಾಸನಧಾರಿಯನ್ನಾಗಿ ಮಾಡ್ತಾರೆ. ಅಂಥ ಮಕ್ಕಳ ಪ್ರತಿಯೊಂದು ಸಂಕಲ್ಪ ಮತ್ತು ವಚನವೂ ಕೂಡ ಸತ್ಯ ಆಗಿರ್ತದೆ. अच्छा. ओम शांति. ओम शांति. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ಮಡಿಲಲಿ ನಾ ಜೀವನ ಕಂಡೆ, ನಿನ್ನ ಮಡಿಲಲಿ ನಾ ಜೀವನ ಕಂಡೆ. ಆಧಾರವಾನ ಕೊನೆಗೂ ಪಡೆದೆ. ನನ್ನ ಮನ ನಿನ್ನ ಮಿಲನಕ್ಕೆ
ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೋಡಿ ಕಂಡೆ ನಾನು ಒಡನೆ ತಂದೆ ರೂಪವ, ಎನ್ನ ಜೀವನ ಸಖನು ನೀನೆ, ಸರ್ವ ಸಂಬಂಧ ನೀನೆ. ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ, ನಿನ್ನ ಪಡೆದ ನನಗೆ ಈಗ ಕಳೆಯಿತು ಮನದ ಕತ್ತಲೆ. ಜ್ಞಾನೋದಯವಾಯಿತು ನನಗೆ, ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನಿನ್ನ ನೆನಪು ಸದಾ ತುಂಬಿದೆ, ಎಲ್ಲವನ್ನೂ ನಾ ಮರೆತೆ. ನಿನ್ನ ಪಡೆದು ಎಲ್ಲ ಪಡೆದೆ, ಮತ್ತೇನನು ನಾ ಬಯಸೆ. ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ನಿನ್ನ ನೆನಪಿನ ಉಯ್ಯಾಲೆ ತೂಗುತ್ತಿದೆ ಮನದಂಗಳದಿ, ತೂಗುತ್ತಿದೆ ಮನದಂಗಳದಿ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ಬಂಧನ ಕಳೆದೆ ಮುಕ್ತಿಯ ನೀಡಿದೆ, ಹಾರುತನ ಬಳಿ ಬಂದೆ. ಪರಮಾನಂದವ ಪಡೆದಿದೆ ಮನವು, ಶಾಂತಿಯ ಗೀತೆಯು ನುಡಿಯುತ್ತಿದೆ. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು. ಜ್ಞಾನೇಶ್ವರ ನಿನ್ನ ಮುರಳಿ ಸಾರ್ಥಕಗೊಳಿಸಿತು ಬದುಕನು, ಸಾರ್ಥಕಗೊಳಿಸಿತು ಬದುಕನು. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ. ನನ್ನ ಮನ ನಿನ್ನ ಮಿಲನಕ್ಕೆ ಹಾತೊರೆಯಲಿದೆ ಶಿವ ತಂದೆ.
ಬಂಧುವು ನೀನೇ ಬಳಗವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧುವು ನೀನೇ ಬಳಗವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ ಬಳಗವು ನೀನೇ ಸಿರಿಯು ನೀನೇ ಸಂಪದ ನೀನೇ ಹಿರಿಮೆ ನೀನೇ ಗರಿಮೆ ನೀನೇ ಸಿರಿಯು ನೀನೇ ಸಂಪದ ನೀನೇ ಹಿರಿಮೆ ನೀನೇ ಗರಿಮೆ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಜ್ಞಾನವು ನೀನೇ ಮೌನವು ನೀನೇ ಜ್ಞಾನವು ನೀನೇ ಮೌನವು ನೀನೇ ಜ್ಯೋತಿಯು ನೀನೇ ಬೆಳಕು ನೀನೇ ಸಕಲವು ಎನಗೆ ಬಾಬಾ ನೀನೇ ಜ್ಯೋತಿಯು ನೀನೇ ಬೆಳಕು ನೀನೇ ಸಕಲವು ಎನಗೆ ಬಾಬಾ ನೀನೇ ರತ್ನವು ನೀನೇ ಮುತ್ತು ನೀನೇ ಕರ್ತುವು ನೀನೇ ಧಾತೃವು ನೀನೇ ರತ್ನವು ನೀನೇ ಮುತ್ತು ನೀನೇ ಕರ್ತುವು ನೀನೇ ಧಾತೃವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಕಂದನು ನಾನು ತಂದೆಯು ನೀನೇ ಕಂದನು ನಾನು ತಂದೆಯು ನೀನೇ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ ವರವು ನೀನೇ ಅಂಧನು ನಾನು ಬಂಧನ ಬಿಡಿಸುವ ಗುರುವು ನೀನೇ ವರವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ ಬಳಗವು ನೀನೇ ತಂದೆಯು ನೀನೇ ತಾಯಿಯು ನೀನೇ ಬಂಧು ನೀನೇ ಬಳಗವು ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ ಸಕಲವು ಎನಗೆ ಬಾಬಾ ನೀನೇ